ಮಾಡ್ತೀರಾ ಮಾಡ್ತೀರಾ ಅದನ್ನ ಹೇಗ್ ಮಾಡಿಸ್ಬೇಕು ಅಂತ ನನಗ್ ಗೊತ್ತು. ಲಂಚ್ ಮಾಡ್ಕೊಂಡು ಹೋಗಿದ್ರೆ ಚೆನ್ನಾಗಿರೋದು. ಪರವಾಗಿಲ್ಲ, ಅದಕ್ಕೆ ಅಂತಾನೆ ಇನ್ನೊಂದ್ ದಿವಸ ಬರ್ತೀವಿ. ಹೌದು, ಇವತ್ತು ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ಹೊರಡಲೇಬೇಕು. ಇಲ್ದಿದ್ರೆ ಇನ್ ಸ್ವಲ್ಪ ಹೊತ್ತು ಇರೋದಕ್ಕೆ ನಮ್ಗೇನು ಅಭ್ಯಂತರ ಇರಲಿಲ್ಲ. ನಾಳಿದ್ದು ಇನ್ವಿಟೇಷನ್ ಕಾರ್ಡ್ ಸೆಲೆಕ್ಟ್ ಮಾಡಕ್ಕೆ ಅಂತ ಹೋಗ್ತಾ ಇದ್ದೀವಿ. ನೀವು ಬಿಡುವು ಮಾಡ್ಕೊಂಡು ಬಂದ್ರೆ ಚೆನ್ನಾಗಿರುತ್ತೆ. ಓಹೋ, ವೈ ನಾಟ್? ಮಗಳು ಮದುವೆ ಮುಗಿಯೋ ತನಕ ಬೇರೆ ಯಾವ ಕೆಲಸನೂ ಮುಖ್ಯ ಅಲ್ಲ. ನೀವು ಯಾವ ಕೆಲ್ಸಕ್ಕೆ ಕರೆದ್ರು ನಾವಿಬ್ರು ಬರ್ತೀವಿ. ಸರಿ, ನಾನು ತಿಳಿಸ್ತೀನಿ. ಸರಿ, ನಾವಿನ್ ಹೊರಡ್ತೀವಿ. ಆಯ್ತು. ಬರ್ತೀನಿ ಪುಟ್ಟ, ಹುಷಾರು ಆಯ್ತಾ? ಏನೇ ಬೇಕಿದ್ರು ಫೋನ್ ಮಾಡು. ಆಯ್ತಾ? ಬಾಯ್. ಬಾಯ್ ನಕ್ಷತ್ರ. ಸೃಷ್ಟಿ, ಈ ಬಟ್ಟೆ ನೋಡ, ಈ ಬಣ್ಣ ಎಷ್ಟು ಚೆನ್ನಾಗಿದೆ ಅಲ್ವಾ? ನಕ್ಷತ್ರಂಗೆ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ ತಗೊಂಡ್ ಬಂದೆ. ಅಮ್ಮ, ತುಂಬಾ ಚೆನ್ನಾಗಿದೆ. ಆದ್ರೆ ಯಾವತ್ ತಗೊಂಡೆ? ಮಲ್ಲೇಶ್ವರಂ ಹೋಗಿದ್ನಲ್ಲ, ಅವಾಗ ಈ ಬಟ್ಟೆನ ನೋಡ್ದೆ. ನಕ್ಷತ್ರನ್ಗೆ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ ಅನ್ಸ್ತು, ಅದಕ್ಕೆ ತಗೊಂಡ್ ಬಂದೆ. ಅದು ಸರಿ, ಕಾಸಲ್ಲಿತ್ತಮ್ಮ. ಇದು ನೋಡಿದ್ರೆ ಏನಿಲ್ಲ ಅಂದ್ರೂ 500-600 ರೂಪಾಯಿ ಆದ್ರೂ ಇರುತ್ತೆ. ನಿನ್ನ ಹತ್ರ ದುಡ್ಡಿರ್ಲಿಲ್ವಲ್ಲ, ಹೇಗ್ ತಂದ? ದುಡ್ಡು ಕೂಡಿಟ್ಟಿದ್ನಲ್ಲ, ಅದ್ರಲ್ಲಿ ತಗೊಂಡ್ ಬಂದೆ. ಪಾಪ, ಆ ಹುಡುಗಿ ನಮಗೋಸ್ಕರ ಎಷ್ಟೆಲ್ಲ ಮಾಡಿದಾಳೆ. ಅದ್ರ ಮುಂದೆ ಈ 500 ರೂಪಾಯಿ ಯಾವ ಲೆಕ್ಕ ಬಿಡು. ಅಯ್ಯೋ ಅಯ್ಯೋ, ಮನೆ ಹಾಳಿ ಏನೇ ಬಂದಿರೋ ದ್ರೋಗ ನಿನ್ಗೆ? ನನ್ ಮಗ ದುಡ್ದು ತಂದಿದ್ರಲ್ಲಿ ನಿನ್ ಕದ್ದು ಮುಚ್ಚಿ ಹೋಗ ಅನಿಷ್ಟ ಬಟ್ಟೆ ತಂದಿದ್ಯಾ? ಅತ್ತೆ, ನಾನೇನ್ ಅವ್ರ ದುಡ್ಡಿಂದ ತಗೊಂಡ್ ಬಂದಿಲ್ಲ. ಗೆಜ್ಜೆ ವಸ್ತ್ರ ಬತ್ತಿನೆಲ್ಲ ಮಾಡಿ ಮಾರಿರೋ ದುಡ್ಡಲ್ಲಿ ಸ್ವಲ್ಪ ಉಳಿಸಿದ್ದೆ, ಅದ್ರಲ್ಲಿ ಬಟ್ಟೆ ತಗೊಂಡ್ ಬಂದೆ ನಾನು. ಈ ಮನೆ ಸೊಸೆ ನೀನು. ನೀನ್ ದುಡ್ದಿದ್ದು ಪಡೆದಿದ್ದೆಲ್ಲ ನಮಗ್ ಸೇರಿದ್ದು. ದರಿದ್ರ ಒಂದ್ ಪೈಸೆ ಕೊಡ್ಬಾರ್ದು. ನೋಡಿ ಅತ್ತೆ, ಅವಳನ್ನ ದರಿದ್ರ ಗಿರಿದ್ರ ಅಂದ್ರೆ ನಾನ್ ಸುಮ್ನೆ ಇರಲ್ಲ. ದೇವಿ ದೇವಿ, ಕೇಳಿಸ್ಕೊಂಡ್ರೆ ಇವಳು ಮಾತ್ನಾ? ಅತ್ತೆಗೆ ಎದುರು ಮಾತಾಡ್ತಾ ಇದ್ದಾಳಂದ್ರೆ ಎಷ್ಟು ಇರ್ಬೇಡ ಇವಳಿಗೆ. ನಿನ್ ಗಂಡ ಬರ್ಲಿ ಇರು, ಮಾಡಿಸ್ತೀನಿ ಇವತ್ತು. ನೀವ್ ಯಾರಿಗೆ ಹೇಳಿದ್ರು ಅಷ್ಟೇ, ನಾನು ನನ್ನ ಮಗಳನ್ನ ಬಿಟ್ಕೊಡಲ್ಲ. ತುಂಬಾ ಮಿತಿ ಮೀರ್ಬಿಟ್ಟಿದ್ಯಾ ನೀನು. ಜಯ, ಬಂದ ನೋಡು, ಮಾಡಿಸ್ತೀನಿ ಇರು, ಎಲ್ಲ ಹೇಳ್ತೀನಿ. ಒಂದೇನೋ ತುಕಾರಮ್ಮ, ಇಲ್ಲೋಡು ಆ ಪೀಡೆಗೆ ನಿನ್ ಹೆಂಡತಿ ಹೊಸ ಬಟ್ಟೆ ತಂದಿಯಾಳೆ. ಅವಳಿಗೆ ಯಾಕೆ ತಂದೆ ಅಂತ ಮೆತ್ತ ಕೇಳ್ದೆ ಕಣೋ. ಅಷ್ಟಕ್ಕೆ ಅಪ್ಪಾರ್ದೆಲ್ಲ ಅಪ್ಲು ಕಣೋ. ನನ್ನಂತ ಅತ್ತೇರು ಇಂಥ ಸೊಸೆ ಜೊತೆ ಹೇಗೋ ಬದುಕೋತು ಕಣಮ್ಮ. ಯಾಕಜ್ಜಿ ಇಷ್ಟ್ ನಾಟಕ ಮಾಡ್ತೀರಾ? ಅಮ್ಮ ನಿಮ್ಗೆ ಏನಂತ ಅನ್ಬಾರ್ದು ಅಂದಿದ್ದು? ನೀವೇ ತಾನೇ ಕಾಲ್ ಕರ್ಕೊಂಡು ಜಗ್ಲಕ್ ಬಂದಿದ್ದು. ನೋಡ್ದೇನ ತುಕಮ್ಮ, ಅಮ್ಮ ಮಗಳಿಬ್ರು ಒಂದೇ ಪಕ್ಷ, ನಾನೇ ಬೇರೆ. ಸುಮ್ನೆ ನಿಂತಿದ್ಯಲ್ಲೇ, ನಿನ್ ಗಂಡನ್ ಉತ್ತರ ಕೊಡು. ನಿನ್ ಗಂಡನ್ ಕಣ್ ತಪ್ಸಿ ಇನ್ನ ಏನೇನ್ ಮಾಡ್ತಾ ಇದೀಯ ಅಂತ ಹೇಳು. ಯಾಕತ್ತೆ ಹೀಗೆ ಚಿಕ್ಕ ಚಿಕ್ಕ ವಿಷಯನೂ ದೊಡ್ಡದ್ ಮಾಡ್ತಾ ಇದ್ದೀರಾ? ನಿಮಗೆ ಅವಳು ಬೇಡದೆ ಇರಬಹುದು, ಆದ್ರೆ ನನಗೆ ಅವಳು ಬೇಕು. ನಾನು ಅವಳು ತಾಯಿ. ಅವಳನ್ನ ನೋಡ್ಬೇಕು ಅನ್ಸುತ್ತೆ, ಮಾತಾಡಿಸ್ಬೇಕು ಅನ್ಸುತ್ತೆ, ಆಸೆ ಆಗುತ್ತೆ. ಅದಕ್ಕೆ ಅವಳನ್ನ ಮಾತಾಡಿಸ್ತೀನಿ. ಅದನ್ನು ಮಾಡ್ಬೇಡ ಅಂದ್ರೆ ಹೇಗೆ? ಮಾಡಬಾರ್ದು ಅಂದ್ರೆ ಮಾಡಬಾರ್ದು ಅಷ್ಟೇ. ನಮಗೂ ಅವಳಿಗೂ ಯಾವ ಸಂಬಂಧನೂ ಇಲ್ಲ. ನೀನೇನು ನೋಡ್ಕೊಂಡು ಸುಮ್ನೆ ಕೂತಿದ್ಯಾ? ನಿನ್ ಹೆಂಡತಿ ಬುದ್ಧಿ ಹೇಳು. ನೋಡಿಯಪ್ಪ, ಏನಾದ್ರೂ ಇದ್ರೆ ಮಾತಲ್ಲಿ ಮುಗಿಸ್ಕೊಳ್ಳಿ. ಅಮ್ಮನ ಮೇಲೆ ಕೈ ಮಾಡಿದ್ರೆ ನಾನ್ ಸುಮ್ನೆ ಇರಲ್ಲ. ಹೊಡಿಲಿ ಬಿಡೆ, ಅದೆಷ್ಟು ಹೊಡಿತಾರ ಹೊಡಿಲಿ. ಇವ್ರಿಗೆ ಏನೇ ಮಾಡಿದ್ರು ನಾನು ನನ್ನ ಮಗಳನ್ನ ಬಿಟ್ಕೊಡೋದಿಲ್ಲ.
ನಾನು ಪ್ರೀತಿಸೋ ಮಗಳಿಗೆ ಒಂದು ಬಟ್ಟೆ ತಗೊಳ್ಳೋ ಹಕ್ಕು ಇಲ್ವಾ ನನಗೆ? ಯಾರಿಲ್ಲ ಅಂದಿದ್ದು ಜಯ? ನೀನಲ್ಲದೆ ಯಾರು ಪ್ರೀತಿಸ್ತಾರೆ ಅವಳ? ಬಟ್ಟೆ ತಕ್ಕೊಡು, ಮಾತಾಡ್ಸು, ಪ್ರೀತಿಸು, ಇನ್ಮೇಲೆ ಯಾವುದಕ್ಕೂ ನಾನು ಅಡ್ಡ ಬರಲ್ಲ. ಏಯ್ ಏಯ್ ಬೊಗ್ಲೆ ಶಂಕರ, ಏನೋ ಆಗಿದೆ ನಿನ್ಗೆ? ಏನ್ ಮಾತಾಡ್ತಾ ಇದ್ಯೋ? ಇಲ್ಲಮ್ಮ, ಸಾಕು, ಇದನ್ನೆಲ್ಲ ಇಲ್ಲಿಗೆ ನಿಲ್ಸ್ಬಿಡೋಣ. ನಾನು ತಪ್ಪು ಮಾಡ್ತಿದ್ದೀನಿ. ನನ್ನಿಂದ ನನ್ನ ಸಂಸಾರ ಒದ್ದಾಡ್ತಿದೆ ಅನ್ಸೋಕ್ ಶುರು ಆಗಿದೆ. ಪಾಪ ಇವಳು ದಿನ ಕಣ್ಣೀರಿಡ್ತಾ ಇದ್ರೆ ನಂಗೆ ನೋಡಕ್ಕಾಗಲ್ಲ. ಅದಕ್ಕೆ ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಏನ್ರಿ? ಇವತ್ತೇ ಹೋಗಿ ನನ್ನ ನಕ್ಷತ್ರನ ಮನೆ ಕರ್ಕೊಂಬ. ಅವಳು ಇನ್ಮೇಲೆ ಇಲ್ಲೇ ನಮ್ ಜೊತೆನೇ ಇರ್ಬೇಕು. ಈ ಮಾತನ್ನ ನೀವ್ ಹೇಳ್ತಿದ್ದೀರಾ? ಹ್ಞೂ ಜಯ, ನಂಗೂ ಇದೆಲ್ಲ ಸಾಕಾಗಿದೆ. ಕಡೆಗಾಲದಲ್ಲಿ ಹಠ ಕೋಪ ಎಲ್ಲ ಇಟ್ಕೊಂಡು ನಾ ಎಲ್ಲಿ ಹೋಗ್ಲಿ? ನನ್ನ ಮಕ್ಕಳು ನನ್ನ ಜೊತೆಗಿದ್ರೆ ಸಾಕು. ನಕ್ಷತ್ರನ ನೀವು ಮಗಳು ಅಂದ್ರ? ಅವಳು ನಿಮ್ ಮಗಳು ಅಂತ ನೀವು ಒಪ್ಕೊಂಡ್ರಾ? ಅದೇ ಸತ್ಯ ಅಲ್ವಾ? ಅವಳ ರಕ್ತ ಬೇರೆ ಆಗಿರ್ಬೋದು, ರಕ್ತ ಬೇರೆ ಆದ್ರೆ ಸಂಬಂಧ ಅದೇ ಅಲ್ವಾ? ಇದೆಲ್ಲ ನನಗೆ ಇವಾಗ ಅರ್ಥ ಆಗ್ತಾ ಇದೆ. ಕಣ್ ಬಿಟ್ಟಾಗ್ಲಿಂದ ಇಲ್ಲಿ ತನಕ ಇಲ್ಲೇ ಬೆಳೆದಿರೋ ಮಗು ಅದು. ಅವಳು ಈ ಮನೆ ಮಗಳಲ್ಲ ಅಂದ್ರೆ ಆ ದೇವ್ರು ನನ್ಗೆ ಕ್ಷಮಿಸಲ್ಲ ಕಣೆ. ಅಯ್ಯೋ, ನಿನ್ ಬಾಯ್ ಬೆಂಕಿ ಹಾಕ. ಯಾಕೋ ಈಗ ಮಾತಾಡ್ತಾ ಇದ್ಯಾ? ಸುಡ್ಗೊಂಡ್ ಮುಖ ನೋಡಿದ್ರೆ ಒಳ್ಳೆ ಬೆಂಕಿ ಬಿದ್ದಂಗ ಆಡ್ತಾ ಇದ್ದೆ. ಇವತ್ತೇನು ಇದೆಲ್ಲ ಮಾತಾಡ್ತಾ ಇದ್ಯಾ? ದಾರಿಲ್ ಬರ್ತಾ ದೆವ್ವಾಗಿವ ಏನಾದ್ರು ಮೆಟ್ಕೊಂತ ಹೇಗೆ? ಏನ್ ಮಾತಾಡ್ತಾ ಇದ್ಯೋ? ಸುಮ್ನಿರಮ್ಮ, ನಿಂಗಿಷ್ಟು ವಯಸ್ಸಾಗಿದೆ, ನೀನು ಒಂದ್ ಹೆಣ್ಣು, ನಿಂಗಾದ್ರೂ ಇದೆಲ್ಲ ಅರ್ಥ ಆಗ್ಬಾರ್ದಿತ್ತಾ? ನೀನಾದ್ರೂ ನಂಗೆ ಬುದ್ಧಿ ಹೇಳಿ ತಡಿಬೋದಿತ್ತಲ್ವಾ? ಪಾಪ ಆ ಹುಡುಗಿಗೆ ಇಷ್ಟು ವರ್ಷ ಕಾಟ ಕೊಟ್ಟಿದ್ ಸಾಕು. ಇನ್ಮೇಲಾದ್ರೂ ಅವಳು ಖುಷಿಯಾಗಿರ್ಲಿ. ರೀ, ನಿಮ್ ಮಾತಿನ ನನ್ಗೆ ಈಗ್ಲೂ ನಂಬೋಕ್ ಆಗ್ತಿಲ್ಲ ರೀ. ನಕ್ಷತ್ರನ ನಮ್ಮ ಮಗಳು ಅಂತ ಒಪ್ಕೊಂಡು ಅವಳನ್ನ ವಾಪಸ್ ಮನೆ ಕರೀತಿದ್ರಿ ಅಂದ್ರೆ ನನಗೆ ರೀ, ಖುಷಿಗೆ ನನ್ಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಜಾಸ್ತಿ ಏನು ಮಾಡಬೇಡ, ಹೋಗಿ ಮಗಳನ್ನ ಕರ್ಕೊಂಬ. ನಾನೇ ಹೇಳಿದೆ ಅಂತ ಹೇಳಿ ಕರ್ಕೊಂಬ. ಇನ್ಮೇಲೆ ನನ್ನ ಮಗಳು ನನ್ನ ಜೊತೆಲೇ ಇರ್ಬೇಕು. ಆಯ್ತು ರೀ. ಏ ತುಕಾರಮ್ಮ, ಇಲ್ಲಿ ಕೇಳು. ಏನಮ್ಮ ಅದು? ಅಪ್ಪ ಇಷ್ಟೊಂದು ಬದ್ಲಾಗ್ಬಿಟ್ಟ? ದೇವ್ರೆ, ಕೊನೆಗೂ ಅಪ್ಪಂಗೆ ಅರ್ಥ ಆಯ್ತಲ್ಲ, ಅಷ್ಟು ಸಾಕು. ಅಪ್ಪ ಹೀಗಂದ್ರು ಅಂತ ನಕ್ಷತ್ರಕ್ಕೆ ಏನಾದ್ರು ಗೊತ್ತಾದ್ರೆ ಅವ್ರು ಎಷ್ಟು ಖುಷಿ ಪಡ್ತಾಳೆ ಗೊತ್ತಾ? ನಾನು ಈಗಲೇ ಫೋನ್ ಮಾಡಿ ಹೇಳ್ತೀನಿ. ಅಯ್ಯೋ ದಡ್ಡಿ, ಈ ವಿಷಯನ ಯಾರಾದ್ರೂ ಫೋನ್ ಮಾಡಿ ಹೇಳ್ತಾರೇನೆ? ನಕ್ಷತ್ರ ಮುಂದೆ ನಿಂತ್ಕೊಂಡು ಈ ವಿಷಯನ ಹೇಳ್ಬೇಕು. ಅವಳ ಮುಖದಲ್ಲಿ ಆಗೋ ಬದಲಾವಣೆ, ಅವಳಿಗಾಗೋ ಸಂತೋಷನ ನಾನ್ ನೋಡ್ಬೇಕು ಸೃಷ್ಟಿ. ಅಪ್ಪನೇ ಅವಳನ್ನ ಮನೆಗ್ ಕರ್ತಿದಾರೆ ಅಂತ ಅವಳಿಗೆ ಏನಾದ್ರು ಗೊತ್ತಾದ್ರೆ ಅವಳಿಗೆ ಕಾಲ್ ನೋವಿದೆ ಅನ್ನೋದು ಮರ್ತು ಕುಂಡಾಡ್ಬಿಡ್ತಾಳೆ. ನೋಡ್ತಾ ಇರು ಅಲ್ವಾ? ಹಲೋ, ಕೊಟ್ಟು ಕೆಲಸ ಮುಗೀತು. ನೀ ಹೇಳ್ದಂಗೆ ಮಾಡಿದ್ದೀನಿ. ಗುಡ್. ನಾನ್ ಮದ್ವೆ ಆಗೋ ತನಕ ಅವಳು ಈ ಕಡೆ ಬರಲ್ಲ ತಾನೆ? ಖಂಡಿತ ಇಲ್ಲ. ಆರಾಮಾಗಿ ಮದುವೆ ಮಾಡ್ಕೋ. ಆ ಶನಿ ನಿಂಗೆ ಸೋಕ್ದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ನಾಳೆ ಅಷ್ಟೊತ್ತಿಗೆ ಅವಳು ನಮ್ಮನೇಲಿ ಇರ್ತಾಳೆ. ಆದ್ರೆ ನನ್ನ ಪಾಲಿಂಗ್ ನಂಗೆ ಯಾವಾಗ ಸಿಗುತ್ತೆ? ಆದಷ್ಟು ಬೇಗ.
ಮಾಡ್ತೀರಾ ಮಾಡೇ ಮಾಡ್ತೀರಾ ಅದನ್ನ ಹೇಗ್ ಮಾಡಿಸ್ಬೇಕು ಅಂತ ನನಗ್ ಗೊತ್ತು. ನಾ ಹೇಳಿದ ಕೆಲ್ಸ ಮಾಡಕ್ಕಾಗಲ್ವಾ? ಅದು ಈಗ ಅಲ್ಲಮ್ಮ, ಅದು ನನಗೆ ಈಗ ಅಷ್ಟೊಂದು ಒದ್ದಾಡೋ ಅಗತ್ಯ ಇಲ್ಲ. ನಾನೇನ್ ಲೈಫ್ ಲಾಂಗ್ ಅವಳನ್ನ ನಿಮ್ ಮನೇಲಿ ಇಟ್ಕೊಂಡು ಸಾಕಿ ಅಂತಾನು ಹೇಳ್ತಿಲ್ಲ. ಜಸ್ಟ್ ಫಾರ್ ಫ್ಯೂ ಡೇಸ್, ನನ್ನ ಮದುವೆ ಆಗೋ ತನಕ. ಅದಾದ್ಮೇಲೆ ನೀವುಂಟು ಅವಳುಂಟು, ಏನಾದ್ರೂ ಮಾಡ್ಕೊಳ್ಳಿ. ಅಂದ್ರೆ ಆಮೇಲೆ ಮನೆ ಬಿಟ್ಟು ಓಡಿಸ್ಬೋದಾ? ಓಡಿಸಿ ಕೂಡ್ಸಿ ನಿಲ್ಸಿ ಏನಾದ್ರೂ ಮಾಡ್ಕೊಳ್ಳಿ, ಅದಕ್ಕೂ ನಂಗೂ ಸಂಬಂಧ ಇಲ್ಲ. ಒಟ್ನಲ್ಲಿ ನನ್ನ ಮದುವೆ ಮುಗಿಯೋವರೆಗೂ ಅವಳು ನನ್ನ ಕಣ್ಣು ಮುಂದೆ ನನ್ನ ಮನೆಯಲ್ಲಿ ಇರಬಾರ್ದು. ಹಾಗಂತ ನನ್ನ ಮದುವೆ ಆಗ್ತಿರೋ ಹುಡುಗನ ಮನೆಯಲ್ಲೂ ಇರಬಾರ್ದು. ಅವಳು ಅಲ್ಲಿಂದ ಆದಷ್ಟು ಬೇಗ ಜಾಗ ಖಾಲಿ ಮಾಡಬೇಕು. ಅವಳನ್ನ ನೀವು ನಿಮ್ಮ ಮನೆಗೆ ಕರ್ಸ್ಕೋಬೇಕು. ಅಲ್ಲ, ಅವತ್ ನಾನು ಒದ್ದು ಹೊರಗಾಕ್ದಾಗ ನಾನು ಇದೀನಿ, ನನ್ನ ಜೊತೆಲಿ ಬಾ ಅಂತ ಕರ್ಕೊಂಡೋದ್ಯಂತೆ. ಇವಾಗೇನು ಅಷ್ಟೊಂದು ಭಾರ ಆಗ್ತಾ ಇರೋದು? ಯಾಕೆ ವಾಪಸ್ ಕಳಿಸ್ತಾ ಇದೀಯಾ? ಅದು ನಿಮಗ್ ಬೇಡದೇ ಇರೋ ವಿಷಯ. ಆವಾಗ ಮನೆಗೆ ಕರ್ಕೊಂಡು ಹೋಗ್ಬೇಕು ಅನ್ನಿಸ್ತು, ಕರ್ಕೊಂಡು ಹೋದೆ. ಇವಾಗ ಕಳಿಸ್ಬೇಕು ಅನ್ನಿಸ್ತದೆ, ಕಳಿಸ್ತೀನಿ. ಮನೇಲಿ ಇಟ್ಕೊಳಕ್ ಆಗುತ್ತೋ ಇಲ್ವೋ ಫಸ್ಟ್ ಅದನ್ನ ಹೇಳಿ.